ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ಲಾಭದಾಯಕವಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಸಂಕಟ, ವ್ಯಥೆ, ನೋವು ಅನುಭವಿಸ್ತೀರ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವ ಘಟನೆಗಳು ನಡೆಯುತ್ತೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಇದರ ನಿವಾರಣೆಗೆ ನೀವು ಅಮ್ಮನವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಅಮ್ಮನವ್ರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕಿದೆ, ಕಿರಿಕಿರಿಗಳಾಗುತ್ತೆ. ಸ್ಥಾನಚ್ಯುತಿ ಅಂತೀವಿ, ಸ್ಥಾನ ಭದ್ರತೆ ಇರೋದಿಲ್ಲ, ಭಯ ಆಗುತ್ತೆ ವೃತ್ತಿ ಸಂಬಂಧಿ, ಅದನ್ನು ಸೂಚಿಸ್ತಾ ಇದೆ. ಸಂಗಾತಿಯಲ್ಲೂ ಅಷ್ಟೇ ಸಣ್ಣ ಪುಟ್ಟ ಮನಸ್ತಾಪಗಳು ಸೂಚಿಸ್ತಾ ಇದೆ. ಏನಪ್ಪ ಅಂದರೆ ಶತ್ರುಗಳ ಬಾಧೆ ಇರೋದಿಲ್ಲ, ಸಾಲ ಬಾಧೆಯಿಂದ ಹೊರಗೆ ಬರ್ತೀರ. ಈ ರೀತಿಯ ಒಂದು ಒಳ್ಳೆಯ ಫಲ ಖಂಡಿತ ಇದೆ. ಪ್ರಾರ್ಥನೆಗೆ ಈ ದಿವಸ ನೀವು ಗಣಪತಿ ಸನ್ನಿಧಾನಕ್ಕೆ ಮೋದಕ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಧನುರಾಶಿಯವರಿಗೆ ದಿವಸ ಕೆಲಸದಲ್ಲಿ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಆದರೆ ಮಕ್ಕಳಿಂದ ಸಹಾಯ ಇದೆ. ಮನೆಯಲ್ಲಿ ಮಕ್ಕಳ ಸಹಾಯ, ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಟೆಕ್ನಿಕಲ್ ಕೋರ್ಸುಗಳು ಅವರಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ದಿವಸ ಸ್ವಲ್ಪ ಸಾಲ ಬಾಧೆಗೆ ಸಿಕ್ಕಾಕೊಳ್ತೀರ. ಆಫೀಸಲ್ಲೂ ಅಷ್ಟೇ ಸ್ವಲ್ಪ ತೊಡಕುಗಳು, ಶತ್ರುಗಳ ಬಾಧೆ, ಈ ಥರದ್ದು ಒಂದು ಸ್ವಲ್ಪ ವಾತಾವರಣ ಕಹಿಯಾಗಿದೆ. ಈ ದಿವಸ ಪ್ರಾರ್ಥನೆಗೆ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಅನುಕೂಲ ಇದೆ, ಆದರೆ ಹೊರೆ ಇದೆ. ನಿಮಗೆ ಸ್ವಲ್ಪ ಹೆಚ್ಚಿನ ಹೊರೆ ಉಂಟಾಗುತ್ತೆ. ಆದರೆ ಮನೆ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ, ಬಂಧು ಮಿತ್ರರ ಸಹಾಯ ಸಿಗುತ್ತೆ, ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಯಾಣದಲ್ಲಿ ಸೌಖ್ಯತೆ ಸಿಗುತ್ತೆ. ಭೂ ವ್ಯವಹಾರಗಳಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ಇವರೇ ಒಂದು ಸಣ್ಣ ನಷ್ಟ ಇದೆ, ಅದರ ನಿವಾರಣೆಗೆ ನೀವು ಕೂಡ ಕೃಷ್ಣ ಪ್ರಾರ್ಥನೆ, ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಸಮರ್ಪಣೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆಯ ಸಾಹಸ ಕಾರ್ಯಗಳ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ. ಈ ದಿವಸ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳುತ್ತೆ. ಸ್ತ್ರೀಯರಿಗೆ ಸಂಗಾತಿಯಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಮೀನರಾಶಿಯವರಿಗೆ ದಿವಸ ನೋಡಿ, ಸ್ವಲ್ಪ ಸಹೋದರ ಸಲುವಾಗಿ ಮನಸ್ಸಿಗೆ ಬೇಸರ ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಜೊತೆಗೆ ಸೇವಕರು, ಸಹಾಯಕರಿಂದ ಬೇಸರ ಆಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ ಇದೆ. ಸಾಲ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ತೊಡಕಿದೆ. ವೃತ್ತಿಯಲ್ಲೂ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಆ ಥರದ ಲಕ್ಷಣ. ಹೀಗಾಗಿ ಸ್ವಲ್ಪ ವೀಕಾಗಿರೋದ್ರಿಂದಾಗಿ ಒಂದು ಏನಪ್ಪ ಅಂದರೆ ಧನಸ್ಥಾನದಲ್ಲಿ ಧನಾಧಿಪತಿ ಇದ್ದರೆ ಒಳ್ಳೆಯದು. ಹಣಕಾಸಿಗೆ ಕೊರತೆ ಇರಲ್ಲ. ಬೇರೆ ಬೇರೆ ಕಷ್ಟಗಳು, ಕ್ಲಿಷ್ಟತೆ ಇದೆ. ಇದರ ನಿವಾರಣೆಗೆ ತಪ್ಪದೆ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಸೋಮಜಾಯ ನಮಃ. ಈ ಮಂತ್ರ ಹೇಳ್ಕೊಂಡ್ರೆ ಬುಧನ ಕೃಪೆಯಾಗುತ್ತೆ, ಬುದ್ಧಿಕ್ ಬಲ ಹೆಚ್ಚುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.